கடலைக்காய் பறிச்சுக்கு போகும்போது எனக்கு அன்எக்ஸ்பெக்ட் மூமெண்ட் ஒன்று நடந்துச்சுங்க. கர்நாடகா ஆக்டர்ஸ் தான் மீட் பண்ணேன். ஒருத்தர் பார்த்தீங்கன்னா நம்ம ஆக்ஷன் கிங்கோடைய ரிலேஷனு துருவ் சர்ஜா, இன்னொருத்தர் பார்த்தீங்கன்னா ரக்ஷிதா ராம். இவங்க வந்து பார்த்தீங்கன்னா கூலி படத்தில் வந்து கல்யாணியாக ஆக்ட் பண்ணியிருக்காங்களே அந்த ஆக்டர்ஸை தான் மீட் பண்ணேன். ಭಯ ಸ್ಟಾರ್ಟ್ ಆಗುತ್ತೆ. ಭಯ ಏನಂದ್ರೆ ಜವಾಬ್ದಾರಿಯ ಭಯ. ಅದು ಈ ಜನರನ್ನ ನೋಡಿದಾಗ ಇನ್ನೂ ಜಾಸ್ತಿ ಆಗ್ತಿದೆ ಆ ಜವಾಬ್ದಾರಿ. ಥ್ಯಾಂಕ್ ಯು. ಮತ್ತೆ ಇಲ್ಲಿ ಕೂಡ ಬಸವಣ್ಣನೇ ಇರೋದು, ಅದಕ್ಕೋಸ್ಕರ ಇಲ್ಲೇ ಬಂದು ನಾವು ಮುಹೂರ್ತ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ನೋಟ್ ಮಾಡ್ಕೊಡ್ರಪ್ಪ ಸರ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸೂಪರ್. ನಂಗೆ ಗೊತ್ತು. ನಮಸ್ಕಾರ. ಹೇಳ್ಬಿಟ್ಟು ಮಾಡ್ರೋ, ದಯವಿಟ್ಟು ಭಯ ಆಗ್ಬೇಕು ಅನ್ಸಕ್ಕೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನನ್ನ ಮನೆ ಎಲ್ಲಿದ್ದು ಗೊತ್ತಾ? ಹನುಮಾನ್ ನಗರಲ್ಲಿ ಇದ್ದಿದ್ದು. ಬರ್ತಿದ್ವಿ ನಾವು. ಬಟ್ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ 100% ಕಡಲೆಕಾಯಿ ತಗೊಂಡು ಹೋಗ್ತೀವಿ. ಅಂಡ್ ಹೇಗನ್ಸ್ತು ನಮ್ಮ ಟೈಟಲ್, ಸಿನಿಮಾದ ಟೈಟಲ್? ಮುಂದೆ ಈ ದೇವಸ್ಥಾನದಲ್ಲಿ ಅಂದ್ರೆ ಸೇಮ್ ಜಾಗದಲ್ಲಿ ನಮ್ಮ ಸಿನಿಮಾ ಕ್ರಿಮಿನಲ್ ಮುಹೂರ್ತ ನಡೀತಿದೆ. ಐ ಆಮ್ ವೆರಿ ಹ್ಯಾಪಿ. 8 ವರ್ಷ ಆದ್ಮೇಲೆ ನನ್ನ ವೆರಿ ಗುಡ್ ಫ್ರೆಂಡ್ ಜೊತೆಗೆ ಮತ್ತೆ ಅಸೋಸಿಯೇಟ್ ಆಗ್ತಿರೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾನು ಯಾವುದೇ ಸಿನಿಮಾ ಏನೇ ಮಾಡಿದ್ರು ಫಸ್ಟ್ ನಮಗೆ ಕಾಲ್ ಮಾಡಿ ಆ ಸಿನಿಮಾದ ಬಗ್ಗೆ ಮಾತಾಡೋದು ಅಂದ್ರೆ ಇಟ್ ಇಸ್ ಧ್ರುವ ಸರ್ಜಾ. ಅಂಡ್ ಕೂಲಿ ನಿಮ್ಮ ಸಪೋರ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಎಲ್ಲರ ಲವ್ ಇಷ್ಟು ಸಾಕು ಕಂಡ್ರು. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಲವ್ ಯು ಆಲ್. ಕೊಟ್ಟಿದೆ ಅದು ಎಂಟ್ರಿ ಸೀನ್ ಆಗಿ ಕ್ರಿಯೇಟ್ ಆಗುತ್ತೆ. ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಕರುನಾಡಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಐತಿಹಾಸಿಕ ಕಡಲೆಕಾಯಿ ಪಕ್ಷ ಬಂದಿರೋ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ, ಎಸ್ಪೆಷಲಿ ಅಷ್ಟೊತ್ತಿಂದ ಕಾಯ್ತಿರೋ ಎಲ್ಲ ನನ್ನ VIPsಗೆ, ಹಾಗೆ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ, ತುಂಬಾನೇ ಖುಷಿ ಆಯಿತು. ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಎಲ್ಲರೂ ಬಂದು ಆಶೀರ್ವಾದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕ್ರಿಮಿನಲ್. ಓಕೆ, ಈ ಚಿತ್ರದಲ್ಲಿ ನಮಗೆ ಖರಾಬು ಪೊಗರು ಅಂತ ಕೋರಿಯೋಗ್ರಾಫ್ ಮಾಡಿರೋ ನಮ್ಮ ಮುರಳಿ ಮಾಸ್ಟರು ನಮಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖುಷಿ ವಿಚಾರ. ನಮಗೆ ವೈದಿ ಸರ್, DOP ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ವೈದಿ ಸರ್ ಇದ್ದಾರೆ. ವೈದಿ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.